ಬಂಗಾರು ತಿರುಪತಿ ದೇವಾಲಯದಲ್ಲಿ ಉಂಡಿ ಹಣ ಕಳ್ಳತನ, ಸಿಸಿಟಿವಿಯಲ್ಲಿ ಸಿಕ್ಕಿಬಿದ್ದ ಸಿಬ್ಬಂದಿ ಅಮಾನತು, ಪೊಲೀಸರ ವಶಕ್ಕೆ ಮಂಜುನಾಥ್, ಸೂಕ್ತ ತನಿಖೆಗೆ ಸ್ಥಳೀಯರ ಒತ್ತಾಯ. ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿ ಬಂಗಾರು ತಿರುಪತಿ ದೇವಾಲಯದಲ್ಲಿ ಉಂಡಿ ಹಣ ಎಣಿಕೆ ಕಾರ್ಯದ ವೇಳೆ ನೌಕರನೊಬ್ಬ ಹಣ ಕದ್ದಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಕಂದಾಯ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಉನ್ನತ ಅಧಿಕಾರಿಗಳ ಸಮ್ಮುಖದಲ್ಲಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ನಡೆಯುತ್ತಿತ್ತು. ಮುಜರಾಯಿ ತಹಶೀಲ್ದಾರ್ ಶ್ರೀನಿವಾಸ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ಭದ್ರತೆಯ ನಡುವೆ ಎಣಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರುವಾಗಲೇ ದೇವಾಲಯದ ಸಿಬ್ಬಂದಿಯಾದ HR ಮಂಜುನಾಥ್ ಎಂಬಾತ 3,100 ರು ಹಣವನ್ನು ಯಾರಿಗೂ ತಿಳಿಯದಂತೆ ಎಗರಿಸಿದ್ದಾನೆ. ಇನ್ನು ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯಗಳು, ಹಣವನ್ನು ಕದ್ದು ಬಚ್ಚಿಟ್ಟುಕೊಳ್ಳುತ್ತಿದ್ದ ದೃಶ್ಯ ಹಾಗೂ ಅದನ್ನು ಪರಿಶೀಲಿಸುತ್ತಿದ್ದ ದೃಶ್ಯಗಳು ದೇವಾಲಯದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿವೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಮಂಜುನಾಥ್ನಿಂದ ಕದ್ದ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಗುರುವಾರ ಸಂಜೆ 5 ಗಂಟೆಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ದೇವಸ್ಥಾನದ ನೌಕರರು ಒಂದು 4-5 ಜನ ಬಿಟ್ಕೊಂಡು ನಾವು ಉಂಡಿ ಎಲ್ಲ ತೆರೆದು ಉಂಡಿಯಲ್ಲಿರೋ ನಗದೆಲ್ಲ ಚೀಲಕ್ಕೆ ತುಂಬಿಸಿ ತೊಗೊಂಬಂದು ಉಂಡಿಗೆ ಎಣಿಕೆ ಜಾಗಕ್ಕೂ ಒಂದು ಅನ್ನದಾಸೋಹ ಛತ್ರದಲ್ಲಿ ಫಿಕ್ಸ್ ಮಾಡಿದ್ವಿ. ಅದು ಮಾಡೋವಾಗ ಚೀಲದಿಂದ ಎಣಿಕೆಗೆ ಸುರಿಬೇಕಾದಾಗ ನಮ್ಮ ನೌಕರಾದ HR ಮಂಜುನಾಥ್ ಅನ್ನೋರು ದುಡ್ಡು ತೊಗೊಂಡು ಹೋಗಿರೋದು ವಿಡಿಯೋ ಕ್ಲಿಪ್ಪು ಅಲ್ಲಿ ಪರಿಶೀಲನೆ ಮಾಡಿ ಸಿಕ್ತು. ಆಮೇಲೆ ಹಿಂದೆ ನಮ್ಮ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಪಾಪಗೌಡರು ಈ ಥರ ಎತ್ಕೊಂಡು ಹೋಗ್ತಾಯಿದ್ದಾರೆ, ಅವ್ರನ್ನ ನೋಡಿ ಅಂದಾಗ ನಮ್ಮ ರೆವಿನ್ಯೂ ಅಧಿಕಾರಿಗಳು ಮುನೇಂಗ ಸ್ವಾಮಿ ಅವ್ರನ್ನ ಕರೆದು ಪರಿಶೀಲನೆ ಮಾಡಿದಾಗ ಮುನೇಂಗ ಸ್ವಾಮಿ ಮತ್ತು HR ಮಂಜುನಾಥ್ ಅವನ್ನ ಇಲ್ಲಿ ರೂಢಿ ನಮ್ಮ ಹೆಸರಲ್ಲಿ ಅವನ್ನ ವೆಂಕಟೇಶಪ್ಪ ಅಂತ ಕರೀತಾರೆ ಇಲ್ಲಿ ಊರಲ್ಲಿ. ಅವನ ನಿಜವಾದ ಹೆಸರು HR ಮಂಜುನಾಥ್ ಅಂತ. ಅವನ್ನ ಕರೆದು ಪರಿಶೀಲನೆ ಮಾಡಿದಾಗ 3,100 ರೂಪಾಯಿ ತೊಗೊಂಡೋಗಿರೋದು ಸಿಕ್ಕಿದೆ. ಅದ್ರ ಪ್ರಕಾರ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ವಿ. ನೋಟಿಸ್ ಕೊಟ್ಟು ಸಸ್ಪೆನ್ಷನ್ಗೆ ರೆಕಮೆಂಡ್ ಮಾಡಿದ್ವಿ ಮೇಲಧಿಕಾರಿ. ದಿನಾಂಕ ನಿಗದಿ ಆಯಿತು. ಅದ್ರ ಪ್ರಕಾರ ನಮ್ಮ ರೆವಿನ್ಯೂ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ವಿಲೇಜ್ ಅಕೌಂಟೆಂಟು, ತಾಲೂಕು ಆಫೀಸ್ ಸ್ಟಾಫು ಮತ್ತು ಜಿಲ್ಲಾಧಿಕಾರಿಗಳ ಮುಜರಾಯಿ ತಹಸೀಲ್ದಾರ್ ಸಮ್ಮುಖದಲ್ಲಿ ಉಂಡಿ ಎಲ್ಲ ತೆರೆದು ಉಂಡಿಗೆ ಎಣಿಕೆ ಆಯಿತು. ಜನರಲ್ ಉಂಡಿ ಎಣಿಕೆ 13,88,605 ರೂಪಾಯಿ ಆಗಿದೆ. ಅನ್ನದಾಸೋಹ ಉಂಡಿ ಅಂತ ಸಪ್ರೇಟ್ ಇಟ್ಟಿದ್ದೀವಿ, ಅದು 55,310 ರೂಪಾಯಿ ಆಗಿದೆ.